ಎಲ್ರಿಗೂ ನಮಸ್ಕಾರ. ಮೊದಲಿಗೆ ವಿ ಕ್ರಿಯೇಷನ್ಸಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಯಾಕೆಂದರೆ ನನಗೆ ಕಿಚ್ಚ ಸರ್ ಜೊತೆ ಅಭಿನಯಿಸಬೇಕು ದೊಡ್ಡ ಒಂದು ಆಸೆ. 162 ಸಿನಿಮಾ ಆಗಿದೆ. ಸುದೀಪ್ ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡಿರಲಿಲ್ಲ. ಬಿಗ್ ಬಾಸಲ್ಲಿ ಒಂದು ಸೀಸನಲ್ಲಿ ಅವ್ರ ಜೊತೆ ಇದ್ದೆ. ನನ್ನ ಸಿನಿಮಾಗೆ ಅವರು ಧ್ವನಿ ಕೊಟ್ಟಿದ್ದರು ರಾಗ ಸಿನಿಮಾಗೋಸ್ಕರ. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ. ಒಂದು ಮ್ಯಾಕ್ಸ್ ಅನ್ನೋ ಮ್ಯಾಕ್ಸಿಮಮ್ ಹಿಟ್ ಆಗಿರುವಂಥ ಸಿನಿಮಾದಲ್ಲಿ ನಾನು ಇದ್ದೀನಿ. ಪುಟಾಣಿ ಪಾತ್ರ ಆದರೂ ಕೂಡ ಖುಷಿಪಟ್ಟಿದ್ದಾರೆ. ಹೆಚ್ಚಾಗಿ ಈ ಗೆಲುವಲ್ಲಿ ನನ್ನನ್ನು ಕೂಡ ನೆನೆಸಿ ಪ್ರೀತಿಯಿಂದ ಕರೆಸಿದ್ರು. 2-3 ಸಲ ಫೋನ್ ಮಾಡಿದ್ರು. ಬಾಬು ಸರ್ ಫೋನ್ ಮಾಡಿದರು, ಮಂಜು ಸರ್ ಫೋನ್ ಮಾಡಿದರು, ಬರಲೇಬೇಕು ನೀವು ಅಂತ ಹೇಳಿದರು. ಅದು ಭಾಳ ಖುಷಿಯಾಯಿತು. ಗೆಲುವಲ್ಲಿ ನಮ್ಮನ್ನು ಕೂಡ ಸೇರಿಸ್ಕೊಂಡು ಹೋಗುವಂಥ ಒಂದು ಒಳ್ಳೆ ಗುಣ ನಮ್ಮ ತಂಡದ ನಾಯಕರಲ್ಲಿದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಬ್ಲೆಸ್ಡ್. ಆ್ಯಂಡ್ ಈ ರೀತಿ ವರ್ಷಕ್ಕೊಂದು ಸಿನಿಮಾ ಸಾಲದು ಸರ್, ಅಟ್ಲೀಸ್ಟ್ ಒಂದು 2 ಸಿನಿಮಾ ನಮಗೋಸ್ಕರ, ನಮ್ಮಂಥ ಕಲಾವಿದರಿಗೋಸ್ಕರ, ಕಲಾಭಿಮಾನಿಗಳಿಗೋಸ್ಕರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಎಲ್ಲರೂ ನಮಸ್ತೆ. ತುಂಬ ಖುಷಿ ಆಗ್ತಾ ಇದೆ. ಸುದೀಪ್ ಸರ್ ಅಂತ ಇಷ್ಟು ದೊಡ್ಡ ಸೂಪರ್ ಸ್ಟಾರ್ ಸಿನಿಮಾದಲ್ಲಿ ನಾನೊಂದು ಸಣ್ಣ ಪಾತ್ರ ಮಾಡಿರೋದು ಹೇಗೆ ಅದು ಗೊತ್ತಾಗ್ತಾ ಇಲ್ಲ. ಹೂವಿನ ಜೊತೆಗೆ ನಾರು ಸ್ವರ್ಗ ಸೇರ್ಕೋತು ಅನ್ನೋದು ಆಗಿದೆ. ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ, ಮ್ಯಾಕ್ಸು ನಾಟ್ ಓನ್ಲಿ ಕನ್ನಡ ಸಿನಿಮಾ, ಇದು ಸೌತ್ ಇಂಡಿಯಾದ ಒಂದು ಹಾಲಿವುಡ್ ಸಿನಿಮಾ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ನಾನು ಹೇಳೋ ಮಾತಲ್ಲ, ಎಲ್ಲ ಅಭಿಮಾನಿಗಳು ಇವತ್ತು ಹೇಳ್ತಾ ಇದ್ದಾರೆ ಭಾಳ ಖುಷಿಯಿಂದ. ಹಾಗಾಗಿ ನಾವು ಹೆಮ್ಮೆಯಿಂದ ಒಂದು ಭಾಗವಾಗಿರೋದ್ರಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಸುದೀಪ್ ಸರ್ ಇವತ್ತು ನಮಗೆ ಎಲ್ಲರೂ ಕಲಾವಿದರನ್ನ ಕರೆದು ಹೇಗೆ ವೇದಿಕೆ ಮೇಲೆ ನಿಲ್ಲಿಸಿ ಅವರ ಸಕ್ಸಸ್ನಲ್ಲಿ ಭಾಗಿಗಳನ್ನ ಮಾಡ್ಕೊಂಡಿದ್ದಾರೋ, ಇಡೀ ಸಿನಿಮಾದಲ್ಲೂ ಕೂಡ ನಮ್ಮನ್ನೆಲ್ಲ ಹಾಗೆ ತೂಗಿಸ್ಕೊಂಡು ಹೋಗಿದ್ದಾರೆ. ಸೊ ನಮ್ಮ ಜೊತೆಗೆ ನಮಗಿದ್ದು ಚೆನ್ನಾಗಿ ಮಾಡಿದಾಗ ಚಪ್ಪಾಳೆ ತಟ್ಟಿ ಆಮೇಲೆ ಕರೆಕ್ಷನ್ಸ್ ಮಾಡ್ತಾ ನಮ್ಮನ್ನು ಹಂಗೆ ಕ್ಯಾರಿ ಮಾಡ್ಕೊಂಡು ಹೋದರು. ಇಂಥ ಒಂದು ಒಳ್ಳೆಯ ಸಿನಿಮಾವನ್ನು ಕೊಟ್ಟಿದ್ದಕ್ಕೆ ಡೈರೆಕ್ಟರ್ ವಿಜಯ್ ಕಾರ್ತಿಕೇಯ ಸರ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸುದೀಪ್ ಸರ್ ಹೇಳ್ತಾಯಿದ್ರು ಸಿನಿಮಾ ಮಾಡುವಾಗ, ನಾನು ಅಭಿಮಾನಿಗಳಿಗೋಸ್ಕರ ಸಿನಿಮಾ ಮಾಡಬೇಕು, 2.5 ವರ್ಷ ಕಾದಿದ್ದಾರೆ, ಅವ್ರು ನಿರಾಶೆ ಮಾಡಲ್ಲ ಅಂತ ಹೇಳ್ತಾಯಿದ್ರು. ಆ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಯಾಕಂದರೆ ಇವತ್ತು ಸಿನಿಮಾ ನೋಡಿದವರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ, ನನಗೆ ಮೊನ್ನೆ ಒಬ್ಬ ನಮ್ಮ ಊರಿಗೆ ಹೋದಾಗ ಹೇಳ್ತಾ ಇದ್ದ, ಸರ್ ಮೊಬೈಲ್ ತೆಗಿಯೋಕ್ಕೂ ಟೈಮ್ ಸಿಗಲಿಲ್ಲ, ನನಗೆ ಆಚೆ ಅಲ್ಲಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂತ. ಅದೇ ಸಿನಿಮಾಗೆ ಬೇಕಾಗಿರೋದು. ಹಾಗೆ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ ಮತ್ತು ಅವರು ಒಂದು ತಾಯಿ ನೆನೆಸ್ಕೊಂಡು ತುಂಬ ಈ ಸಿನಿಮಾ ನೋಡಬೇಕಿತ್ತು ಅಂತ ಹೇಳಿದರು. ಸರ್ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಅಮ್ಮ ಎಲ್ಲ ಅಭಿಮಾನಿಗಳ ಹೃದಯದಲ್ಲಿ ನೆಲೆಸಿ ಈ ಸಿನಿಮಾವನ್ನು ಸಕ್ಸಸ್ ಮಾಡಿದ್ದಾರೆ. ಸೊ ಹಾಗಾಗಿ ಅಮ್ಮ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ. ಸೊ ಸಕ್ಸಸ್ಸಲ್ಲಿ ಅವರು ಕೂಡ ಭಾಗಿಗಳಾಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಘಟನೆ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ, ದಯವಿಟ್ಟು ಅನ್ಯತಾ ಭಾವಿಸಬಾರ್ದು. ನಮ್ಮನ್ನೆಲ್ಲ ಹೇಗೆ ಕ್ಯಾರಿ ಮಾಡ್ಕೊಂಡು ಹೋಗಿದ್ರು ಸುದೀಪ್ ಸರ್ ಅಂತಂದರೆ, ಅವ್ರಿಗೆಲ್ಲರೂ ಜೊತೆಗೆ ಕ್ಯಾರಿ ಮಾಡ್ತಾ ಒಂದು ಸಾಂಗ್ ಬರುತ್ತಲ್ಲ, ನಾವು ಸಾಂಗ್ ನೋಡಿದ್ದೀವಲ್ಲ, ಅಜನೀಶ್ ಸರ್ ಒಂದು ಟ್ರ್ಯಾಕ್ ಹಾಡು ಕಳಿಸಿದಾಗ ನಾನು ಅವರ ಫ್ಯಾನ್ ಆಗಿ ಒಂದು ಮಾತು ಕೇಳಿದ್ದೆ ಅವ್ರನ್ನ, ಅಣ್ಣ ಇದನ್ನು ನೀವು ಆಡಬೇಕಣ್ಣ, ಇದು ವಾಯ್ಸ್ ನೀವು ಹಂಗೆ ಬೇಸಿದೆ, ಇದು ಸಾಂಗ್ ಆಡಿದರೆ ನಿಮ್ಗೆ ಅದು ಬೇರೆ ಲೆವೆಲ್ಗೆ ಹೋಗುತ್ತೆ, ಅಭಿಮಾನಿಯಾಗಿ ನಾನು ಇಷ್ಟಪಡ್ತೀನಿ, ಎಲ್ಲರೂ ಇಷ್ಟಪಡ್ತಾರೆ ಅಂತ ಕೇಳಿದಾಗ ಅವರೊಂದು ಮಾತು ಹೇಳಿದ್ರು, ನಾನು ಹಾಡ್ಬೋದು ಚಿನ್ನ, ಹಾಡಿದ್ರೆ ಯಾರೂ ಬೇಡ ಅನ್ನಲ್ಲ, ಆದರೆ ನಾನು ಹಾಡಿದರೆ ಒಬ್ಬ ಗಾಯಕನ ಅವಕಾಶ ಕಿತ್ಕೊಂಡಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಮಾತನ್ನು ಯಾಕೆ ಜ್ಞಾಪಿಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತಂದರೆ, ಅವರ ದೊಡ್ಡತನನ ಅವರು ಹಿಂದೆ ನಿಂತ್ಕೊಂಡು ತೋರಿಸ್ತಾರೆ. ನಮ್ಮನ್ನು ಹಾಗೆ ಕ್ಯಾರಿ ಮಾಡ್ಕೊಂಬಂದಿದ್ದಾರೆ, ಇಡೀ ಸಿನಿಮಾವನ್ನು ಕ್ಯಾರಿ ಮಾಡ್ಕೊಂಬಂದಿದ್ದಾರೆ. ಇಂಥ ಒಂದು ಸಿನಿಮಾದಲ್ಲಿ ನಾನು ಭಾಗಿಯಾಗಿರ್ತೀನಿ. ಸುದೀಪ್ ಸರ್ಗೆ, ವಿಜಯ್ ಕಾರ್ತಿಕೇಯ ಸರ್ಗೆ, ಕಲಾಪುಲಿ ದಾನಿ ಸರ್ಗೆ, ವಿ ಕ್ರಿಯೇಷನ್ಸ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಸುದೀಪ ಅನ್ನೋದ್ರಲ್ಲೇ ಇದೆ, ಕಿಚ್ಚ ಸುದೀಪ ಅನ್ನೋದ್ರಲ್ಲೇ ಇದೆ. ಅವರು ಜೊತೆಗಿರೋರಿಗೆ ದೀಪ ಆಗಿರ್ತಾರೆ, ಆ್ಯಕ್ಟಿಂಗ್ ಅಂತ ಬಂದರೆ ಕಿಚ್ಚ ಆಗಿರ್ತಾರೆ. ನಾವು ಎಲ್ಲ ವಿಷಯಗಳನ್ನು ಮಾತಾಡ್ತಾ ಇದ್ರು. ಅವರು ಎಲ್ಲ ವಿಷಯಗಳನ್ನು ತಿಳ್ಕೊಂಡು ಮಾತಾಡೋದು ಕೃಷ್ಣ ಒಬ್ಬರೇ. ಕೃಷ್ಣಿಗೆ ಇನ್ನೊಂದು ಹೆಸರೇ ಕಿಚ್ಚ ಅಂತ, ಅದನ್ನು ಅವರು ಸಾಬೀತು ಮಾಡಿದ್ದಾರೆ. ಸೊ ನಮ್ಗೆ ಯಾವಾಗಲೂ ವಿಷಯಗಳನ್ನ ಹೇಳ್ತಾ ಇದ್ರು. ಹಾಗಾಗಿ ನಾವು ಅವ್ರ ಜೊತೆಗಿರೋದಕ್ಕೆ ಹೆಮ್ಮೆ ಪಡ್ತೀನಿ, ಖುಷಿ ಪಡ್ತೀನಿ. ಧನ್ಯವಾದಗಳು ಸರ್. ಸರ್ ಎಲ್ಲರಿಗೂ ನಮಸ್ಕಾರ. ಸರ್ ಇದು ಎಷ್ಟು ದೊಡ್ಡ ಗೆಲುವು ಅನ್ನೋದಕ್ಕೆ ಜಸ್ಟ್ ಒಂದು 2 ಎಕ್ಸಾಂಪಲ್ ಹೇಳಿ ಮಾತು ಮುಗಿಸ್ಬಿಡ್ತೀನಿ. ಊರಲ್ಲಿರೋ ನಮ್ಮ ತಂದೆ ತಾಯಿ ಯಾವ ಸಿನಿಮಾ ಬಗ್ಗೆನೂ ನನ್ನ ಹತ್ರ ಕೇಳಿರಲಿಲ್ಲ ಸರ್. ನೀನು ಯಾವ್ದು ಮಾಡ್ತಿದೀಯಾ, ಯಾವ್ದು ರಿಲೀಸ್ ಆಗಿದೆ, ಈಗ ಯಾವ್ದು ನಡೀತಾ ಇದೆ, ಇದು ಯಾವುದು ನನ್ನ ಹತ್ರ ಡಿಸ್ಕಸ್ ಮಾಡೋದಿಲ್ಲ ಅವರು. ಫಸ್ಟ್ ಟೈಮ್ ಮೊದಲ ಬಾರಿಗೆ ಮ್ಯಾಕ್ಸ್ ರಿಲೀಸ್ ಆಗಿದೆ ಅಂತಲ್ಲಪ್ಪ, ನಮ್ಗೆ ಯಾವಾಗ ತೋರಿಸ್ತೀಯಾ ಅಂತ ಕೇಳಿದ್ರು ಸರ್ ಊರಿಂದ ಫೋನ್ ಮಾಡಿ. ನನಗೆ ಇದು ನಿಜವಾಗ್ಲೂ ಇದು ದೊಡ್ಡ ಗೆಲುವು ಅಂತ ನನ್ನ ಮನಸ್ಸಿಗೆ ಆವತ್ತು ಫಸ್ಟ್ ಡೇನೇ ಅನ್ಸಕ್ಕೆ ಶುರುವಾಯಿತು. ನನಗೆ ಎಷ್ಟೋ ತಿಂಗಳುಗಳಿಂದ ವರ್ಷಗಳಿಂದ ಕಾಲ್ ಮಾಡದೇ ಇರೋರೆಲ್ಲ ಕಾಲ್ ಮಾಡಿ ಸಿನಿಮಾ ಸಖತ್ತಾಗಿದೆ ಅಂತ ಹೇಳಕ್ಕೆ ಶುರು ಮಾಡಿದ್ರು. ಅದು ಅತಿ ದೊಡ್ಡ ಗೆಲುವು ಸರ್.
ಸಿನಿಮಾ ಸಖತ್ತಾಗಿದೆ, ಸರ್ ಸ್ಟೈಲು ಸ್ವ್ಯಾಗು ಸಖತ್ತಾಗಿದೆ ಅಂತ ಹೇಳೋದ್ರ ಜೊತೆಗೆ ನಿನ್ನ ಪಾತ್ರ ಭಾಳ ಚೆನ್ನಾಗಿದೆ ಅದರಲ್ಲಿ ಅಂದ್ಬಿಟ್ಟು ನನ್ನ ಸೀನ್ಗಳನ್ನ ನನಗೆ ಹೇಳಕ್ಕೆ ಶುರು ಮಾಡಿದ್ರು. ಸಿನಿಮಾದಲ್ಲಿರೋ ಒಂದೊಂದು ಹೈಲೈಟ್ ಮೂಮೆಂಟ್ಸ್ನು ನನ್ನ ಹತ್ರ ನೋಡಿದ್ದೀನಿ ಅಂದ್ಬಿಟ್ಟು ಅದನ್ನೇ ಡಿಸ್ಕಸ್ ಮಾಡೋಕ್ಕೆ ಶುರು ಮಾಡಿದ್ರು. ಆವಲ್ ಅನ್ನಿಸ್ತು ಇದು ತುಂಬ ಅತಿ ದೊಡ್ಡ ಗೆಲುವು ಸರ್. ಈ ದೊಡ್ಡ ಗೆಲುವು ನಮಗೆಲ್ಲರಿಗೂ ಬೇಕಿತ್ತು. ನಮ್ಮ ಫ್ಯೂಚರ್ನ ನಾವು ರೂಪಿಸ್ಕೊಳ್ಳೋದಕ್ಕೆ ಈ ಗೆಲುವು ಭಾಳ ಮುಖ್ಯ ಆಗಿತ್ತು. ಥ್ಯಾಂಕ್ ಯು ಸರ್, ಸುದೀಪ್ ಸರ್ ಥ್ಯಾಂಕ್ ಯು, ದಾನು ಸರ್, ವಿಜಯ್ ಕಾರ್ತಿಕೇಯ ಸರ್ ಥ್ಯಾಂಕ್ ಯು ವೆರಿ ಮಚ್, ಚಂದ್ರಣ್ಣ ಥ್ಯಾಂಕ್ ಯು, ನನ್ನ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದೀರಿ. ಇದು ಒನ್ ಆಫ್ ದ ಬೆಸ್ಟ್ ಫಾರ್ಚುನೇಟ್ ಟೈಮ್ಸ್. ಯಾಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಡಯರ್ ಸಿಚುವೇಷನಲ್ಲಿ ಒಂದು ಅದ್ಭುತವಾದ ಸಿನಿಮಾ ಬಂದಿದೆ. ಅಗೇನ್ 2.5 ವರ್ಷದ ನಂತರ ಸುದೀಪ್ ಸರ್ ಸಿನಿಮಾ ಬಂದಿದೆ ಆ್ಯಂಡ್ ಈ ಮಟ್ಟಿಗೆ ರಾರಾಜ್ತಿದೆ. ಐ ಥಿಂಕ್ ನಾನೇನು ಅದ್ರ ಬಗ್ಗೆ ಹೇಳಬೇಕಾಗಿಲ್ಲ. ನಾವೊಂದು ಭಾಗವಾಗಿ ಅದ್ರ ಬಗ್ಗೆ ಮಾತಾಡೋದು ಒಂದು ಲೆಕ್ಕ ಆದರೆ, ಇಲ್ಲಿ ಅಭಿಮಾನಿಗಳು ಇಷ್ಟು ತನಕ ಮಾತಾಡಿದ್ರಲ್ಲ, ಐ ಥಿಂಕ್ ಆಲ್ರೆಡಿ ಅದ್ರ ರಿಸಲ್ಟ್ಸ್ ತೋರಿಸ್ತಾ ಇದೆ. ಸೊ ಅವ್ರ ಮಾತುಗಳ ಮುಂದೆ ನಮ್ಮ ಮಾತುಗಳೇನೂ ಇಲ್ಲ. ನಾವು ಈ ಸಿನಿಮಾದ ಒಂದು ಭಾಗವಾಗಿರೋದಕ್ಕೆ ದೊಡ್ಡ ಧನ್ಯವಾದಗಳು ಸರ್. ಬಾಬು ಚಂಪಕಧಾಮ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವಿಜಯ್ ಸರ್, ಸುದೀಪ್ ಸರ್, ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಬಹಳ ದೊಡ್ಡ ವೇದಿಕೆ ಸಿನಿಮಾ ರಂಗದಲ್ಲಿ ನಮಗೆ, ಆ್ಯಂಡ್ ಈ ಸಿನಿಮಾದ ಸಕ್ಸಸ್ ಜೊತೆಗೆ ನಾವು ಕ್ಯಾರಿ ಆಗ್ತಾ ಇದ್ದೀವಿ. ಇದು ಮತ್ತೊಂದು ಖುಷಿ ವಿಚಾರ. ಆ್ಯಂಡ್ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ, ತುಂಬ ಓವರ್ವೆಲ್ಮಿಂಗ್ ರೆಸ್ಪಾನ್ಸ್ ಇದೆ. ಈ ಸಿನಿಮಾ ಮತ್ತಷ್ಟು ಮ್ಯಾಸಿವ್ ಸಕ್ಸಸ್ ಆಗಲಿ ಅಂತ ನಾನು ಯಾವತ್ತೂ ಹೇಳ್ತೀನಿ. ಇದು ಥ್ಯಾಂಕ್ಸ್ ಗಿವಿಂಗ್ ಮೂಮೆಂಟ್. ಐ ಥ್ಯಾಂಕ್ ಈಚ್ ಆ್ಯಂಡ್ ಎವ್ರಿ ಒನ್. ಮಾಧ್ಯಮ ಮಿತ್ರರಿಗೆ ದೊಡ್ಡ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಗೇನ್ KRG ಸ್ಟುಡಿಯೋಸ್. ಸೊ ರಿಲೀಸ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ಸ್ನ ಒಂದು ಡಿಫ್ರೆಂಟ್ ಲೆವೆಲಿಗೆ ತೊಗೊಂಡೋಗಿರೋರು ನೀವು, ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಈ ಥರ. ಸೊ ಐ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಸೊ ಸುದೀಪ್ ಸರ್, ಐ ಲವ್ ಯು ಸೋ ಮಚ್. ಮಾತಾಡೋದಕ್ಕೇನೂ ಇಲ್ಲ. ಮ್ಯಾಕ್ಸಿಮಮ್ ಹಿಟ್ ಆಗಿದೆ. ಯಾರ ಬಾಯಲ್ಲಿ ನೋಡಿದ್ರು ಮ್ಯಾಕ್ಸ್ ಅಂತಲೇ ಬರ್ತಾ ಇದೆ. ಬೆಳಗ್ಗೆ 6:45 ಬುಧವಾರ ಬೆಳಗ್ಗೆ ಸಿನಿಮಾ 25ನೇ ತಾರೀಕು ರಿಲೀಸ್ ಆದಾಗ 2 ಮೆಸೇಜ್ ಬಂತು ನನಗೆ. ಒಂದು ಮಂಡ್ಯದಿಂದ ಮತ್ತು ಬಿಜಾಪುರಿಂದ. ನನ್ನ ಸ್ಮಾಲ್ ಕ್ಲಿಪ್ಪಿಂಗ್ನ ವಿಡಿಯೋ ಮಾಡಿ ಕಳಿಸಿದರು. ಸಿನಿಮಾ ಇಸ್ ಎ ಸೂಪರ್ ಅಂತ ಅಂದ್ಬಿಟ್ಟು. ಅಂದರೆ ಸಿನಿಮಾ ಸ್ಟಾರ್ಟ್ ಆಗಿ 15 ನಿಮಿಷಕ್ಕೆ ಕಳಿಸಿದ್ದಾರೆ ಅಂದರೆ ಆಡಿಯನ್ಸನ್ನ ಹೇಗೆ 15 ನಿಮಿಷದ ಸ್ಕ್ರೀನ್ ಸೀಟ್ ಮೇಲೆ ಕೂರಿಸಿದೆ ಅನ್ನೋದು ಅರ್ಥ ಆಗುತ್ತೆ. ಸಿನಿಮಾ ಇನ್ನು ಮುಂದೆ ಹೇಳಬೇಕಾಗಿಲ್ಲ. ಮ್ಯಾಸಿವ್ ಹಿಟ್ ಅಂತ ಅವಾಗಲೇ ಅಂದ್ಕೊಂಡೆ. 2 ಫೋನ್ ಬರ್ತಾಯಿತ್ತು. ದೀಪಣ್ಣನ ಸಿನಿಮಾ ಯಾವಾಗ ರಿಲೀಸ್ ಆದ್ರೂ ಗುರುವಾರ ಬೆಳಗ್ಗೆ 11 ಗಂಟೆ ಕರೆಕ್ಟಾಗಿ ಫೋನ್ ಬಂತು. ಸುವರ್ಣ ಸಿನಿಮಾ ನೋಡಿದ್ರ ಅಂತ ಅಣ್ಣ ಫೋನ್ ಮಾಡಿದರು, ಸಂಜೀವಣ್ಣ. ಒಂದು ಅರ್ಧ ಗಂಟೆ ಮಾತಾಡಿದ್ವಿ. ಅವ್ರಿಗೂ ಮಾತಾಡೋಕ್ಕಾಗಿಲ್ಲ, ಕಟ್ ಮಾಡಿಬಿಟ್ರು. ನಾನು ಅದಕ್ಕೆ ಹೇಳಿದೆ, ಅಣ್ಣ ಹಿಂಗಾಗುತ್ತೆ ಅಂತಲೇ ನಾನು ಫೋನ್ ಮಾಡಲ್ಲ ಅಂತ. ಇನ್ನೊಂದು ಫೋನ್ ಬಂದೇ ಇಲ್ಲ. ನಮ್ಮ ಮನಸ್ಸಿನೆಲ್ಲ ಇದ್ದಾರೆ, ನನಗೆ ಮಾತಾಡೋಕ್ಕಾಗ್ತಾ ಇಲ್ಲ. ಅಮ್ಮ ಇದ್ದಿದ್ದರೆ ಎಲ್ಲರಿಗಿನ್ನ ಖುಷಿ ಪಟ್ಟಿರೋರು ಇವತ್ತು ಈ ಸಿನಿಮಾ. ಈ ಸಂಭ್ರಮ ನೋಡಿದ್ರೆ ನಮ್ಮ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಆಕ್ಸಿಜನ್. ಒಂದು ಕನ್ನಡ ಇಂಡಸ್ಟ್ರಿಗೆ ಬೇಕಾಗಿತ್ತು ಈ ಥರ ಒಂದು ಹಿಟ್ಟು. 2024 ಬಂದಿದೆ ಅದು. ಇನ್ನೊಂದು ಖುಷಿ ಆಗುತ್ತೆ ನನಗೆ. ಜನವರಿಲಿ ಒಂದು ಹಿಟ್ ಫಿಲ್ಮ್ನಲ್ಲಿ ಆ್ಯಕ್ಟ್ ಮಾಡಿದೆ, ಉಪಾಧ್ಯಕ್ಷ. ಕೊನೆಯಲ್ಲಿ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ, ಮ್ಯಾಕ್ಸು. ಅದಕ್ಕೆ ಒಟ್ಟಾಗಿ ನಾನು ಚಂದ್ರು ಅವರೇ ಮಾತಾಡ್ತಾ ಇದ್ವಿ. ನಮ್ಮ DOP ಇಬ್ಬರು ಒಟ್ಟಾಗಿ ಕೆಲಸ ಮಾಡಿದ್ವಿ. ಅದು ಚಂದ್ರನ ಜ್ಞಾಪಕ ಮಾಡಿದ್ದು ನನಗೆ. ಅಷ್ಟೇ, ಮಾತಾಡೋಕ್ಕೇನೂ ಇಲ್ಲ ನನಗೆ. ಅಮ್ಮನ ನೆನಪಾಗ್ತಾ ಇದೆ. ನಮಸ್ಕಾರ. అందరికీ நமஸ்கார. இன்ப நாள் இது, இனிய நாள் இது. சற்றப்ப 1 வருடத்துக்கு முன்பாக சுதீப் சாருக்கு நான் தொலைபேசி வாயிலாக அழைத்தேன். சார், ஒரு தம்பிக்கிட்ட கதை கேட்டேன். கிட்டத்தட்ட 18 வருஷத்துக்கு பிறகு உங்ககிட்ட நான் ஃபோனில் பேசுகிறேன். உங்களுடைய வெற்றி படங்களில் மிக சிறப்பான இடத்தை இந்த படம் வகிக்கும். ஒரு தடவை இந்த கதையை கேளுங்க சார்னு சொன்னேன். உடனே என்ன சார் இவ்வளோ இப்படி சொல்கிறீங்க, உடனே அனுப்புங்கன்னாரு. அனுப்பிச்சி வச்சேன். விஜயவாணன் வந்து அவர்கிட்ட கதை சொன்னார். அவரை உடன் பிறந்த தம்பி போல் பாவித்து அவர் இருக்குவதற்கு இடம் அமைத்து சட்ட துணியோடு வந்தவருக்கு 6 சட்ட துணியை வாங்கி கொடுத்து 6 நாள் தங்க வச்சு இந்த கதையை
அணு அணு சிற்பி செதுக்கிற மாதிரி செதுக்கிய அந்த சிரமத்திற்கு சிறந்தாங்கி வளர்ந்து செலுத்துகிறேன். அப்படிப்பட்ட உயரிய படைப்பாக இந்த படைப்பை கொடுத்துருக்கிறாரு. எந்த காலத்திலுமே எனக்கு முதல் படம் இந்த படம் தான் கன்னடத்தில். அதற்கு ஒரு அடித்தளம் அமைத்து தந்த கிச்சா சாருக்கு ரொம்ப ரொம்ப பணித்த கண்களுடன் நான் நன்றி தெரிவிச்சுக்கிறேன். மிக சிறப்பான ஒரு உழைப்புன்னா கடுமையான உழைப்பு. அதாவது ஒரு காரியத்தில் இறங்கினா அதில் வந்து கடைசி வரலும் பார்க்கணுன்ற ஒரு முடிவில் அவர் இருப்பார். அந்த மாதிரி இங்கே நடத்திருக்கலாம். ஆனால் நான் எனக்காக அவர் வந்து மகாபலிபுரத்தில் வந்து தங்கி கிட்டத்தட்ட பல மாதங்கள் வீட்டையும் மறந்து, உற்றாரை மறந்து, உறவின அப்பா அம்மாவை மறந்து, ஈண்டெடுத்த குழந்தையை மறந்து, கட்டிய மனைவியை மறந்து, அணு இந்த படத்துக்காக அவர் உழைத்த உழைப்புக்கு எண்ணில் அடங்காது, எழுத்தில் அடங்காது, ஏட்டில் அடங்காது. அப்படிப்பட்ட உயரிய படைப்பினை இந்த படம் கொடுத்துருக்கிறாரு. அதோடு மட்டும் இல்லாமல் எதையும் எதிர்பார்க்காம இந்த படத்துக்காக அவர் வந்து தன்னை அர்ப்பணிச்சிருக்கிறார். அப்படிப்பட்ட கிச்சா சுதீப்பின் பண்பை விலக்குள்ளி என்பேன், வியந்து போற்றுவேன். இந்த படத்தில் தம்பி விஜய் கார்த்திகேயா என்கிட்ட வந்து கதை சொல்லும்பொழுது, இந்த கதை ரொம்ப நல்லா இருக்குது, நான் ட்ரை பண்ணுறேன் சார், சுதீப் சார்கிட்ட கேட்குறேன் அப்படின்னு கேட்டு சொன்னேன். அதோடு மட்டும் சுதீப் சார்கிட்ட ஒன்றும் சொன்னேன், இந்த திரையுலகு ஒரு கலைஞனை உருவாக்கணும் சார், தயவு செய்து முதல் படம்ன்றதுனால அவருக்கு ஒரு வாய்ப்பை கொடுங்க, நீங்கள் கிட்ட இருந்து நீங்கள் இருக்க போகிறீங்க, அப்புறம் என்ன சார் அப்படின்னு. அவரும் பெருந்தன்மையோடு அவருடைய உயரிய இடத்துல இருக்கக்கூடிய இருந்துக்கின்னு அவர் அங்கே இருக்கக்கூடிய விஜய் கார்த்திகேயை கூப்பிட்டு இந்த படத்தை கொடுத்தான்னா அது வந்து எந்த காலத்திலுமே நானும் சரி விஜய் கார்த்திகை மறக்கக்கூடாது. நன்றி மறப்பது நன்றன்று அன்றல்லது நன்றே மறப்பது, திணைத்துணை நன்றி செய்யணும் பனைத்துணையாக கொள்வர் பாய்ந்தார். சிறிய உதவி செய்தாலும் உலகத்தில் பெரிய உதவியாக கருதுவாங்க. ஆனால் காலத்தினால் செய்த நன்றி சிறிதெனும் ஞானத்தின் மானப்பெரிதுன்னு சொன்னாங்க. அந்த மாதிரி உயரிய ஒரு இடத்துல கிச்சா சுதீப் சார் இருக்கிறாரு. அதோடு மட்டும் இல்லாமல் இந்த படத்தில் பங்கு கொண்ட ஒவ்வொரு கலைஞர்களையும் நான் பாராட்டினோம். அதில் பங்கு கொண்ட அத்தனை நடிகர் அத்தனை பேரும் தன்னையே அர்ப்பணித்து வாழ்ந்தாங்க. எந்தவித முகசுளிப்பும் இல்லாமல் அந்த இடத்துல இருந்துக்கின்னு வெயிலையும் பொருட்படுத்தாமல் மழையும் பொருட்படுத்தாமல் அந்த நடிகைங்கள்லாம் இருக்கிற அத்தனை பேரையும் நான் உச்சி முகர்வேன். அதோட காரி சுப்பு சார் என்னுடைய நண்பர், அவர் இந்த படத்தில் பங்கு கொண்டிருக்கிற உண்மையிலே பெரிய மேட்ரு. அப்புறம் கேஆர்ஜி கார்த்திக் வந்து இந்த படத்தை கர்நாடகா முழுதும் அவர் விநியோகத்துறையில் இறங்கியிருக்கிறாரு. அவரும் மிக சிறப்பான முறையில் குறுகிய காலத்தில் இறங்கி நல்ல முறையில் இந்த படத்தை டிஸ்ட்ரிபியூட் பண்ணியிருக்கிறாரு. அவருக்கு என்னுடைய நன்றியை தெரிவிச்சுக்கிறேன். ஒளிப்பதிவாளர் சந்திரசேகரா மறக்கவே முடியாது. வேர்ல்டு லெவலில் இந்த படத்தினுடைய ஒளிப்பதிவை பற்றி பேச போகிறாங்க. ஒரே ஒரு செட்டு தான் அப்படின்னு சொல்லி படத்தில் பல செட்டுகள் போட்டிருந்த ஆர்ட் டிசைனர் சிவகுமார் சாரை மறக்கவே மாட்டேன். அவர் வந்து எனக்கு வந்து ரொம்ப, அதாவது கேமராமேனோட அதிகமாக எனக்கு அவரோட தான் அதிகமான பரிச்சயம் அப்படி இருக்குது. அப்படி இந்த படத்துக்கு அல்லும் பகலும் பணியாற்றிய 24 மணி நேரம் பணியாற்றிய எடிட்டருடைய பங்கை வந்து எண்ணி மாளாது. அப்படிப்பட்ட கணேஷுக்கு நான் நன்றி தெரிவிச்சுக்கிறேன். அதோடு மட்டும் இல்லாமல் இந்த படத்தில் ஸ்டண்ட் பண்ண டிசில்வா அவரையும், திலீப் சுப்ராயனையும், இந்த கென் என்ன அவனையும் அந்த அவனுக்கு முதல்ல பிள்ளையார் சொல்லி போட்டு நான் தான் அவனை ஸ்டண்ட்டு இது யூனியனில் சேர்த்து விட்டேன். அவனும் வந்து பண்ணி கொடுத்தாரு. அதாவது அதோடு மட்டும் இல்லாமல் சோபி மாஸ்டர் இந்த படத்துக்கு 3 சாங் பண்ணி கொடுத்துருக்காரு. எண்ணியது எண்ணியாங் பிடித்த திண்ணீர் என்று சொல்ல அளவுக்கு அவர் பிரமாதமாக அவர் பண்ணியிருக்காரு. இசையமைப்பாளரை மறக்கவே கூடாது. அந்த தம்பி வந்து இனி தொடர்ந்து எங்களுடைய நிறுவனத்தில் அவர் அதிகமாக படம் பண்ணுவார்ன்ற நம்பிக்கை எனக்கு இருக்குது. அப்படிப்பட்ட ஒரு சூழலை அஜினிஷ் வந்து பெற்றிருக்கிறாரு. உண்மையிலேயே அவர் பண்ண இசையை பிரமாதமாக டிசைன் பண்ணி சவுண்டு எஃபெக்ட் பண்ணி பிரமாதமாக பண்ணி கொடுத்த சவுண்டு இன்ஜினியர் உதயகுமாரையும் நான் மறக்கவும் முடியாது. அதே மாதிரி டிஇ பண்ணி கொடுத்த அந்த நாக் ஸ்டுடியோ கல்யாணம், அதை ஒட்டு இருக்கக்கூடிய நடராஜன், இவர்களையும் மறக்க முடியாது.
இன்னும் பல பேர் இந்த படத்துக்காக பணியாற்றிருக்கின்ற ஒவ்வொருத்தையும் சொல்லி 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 மாற முடியாது. ஆந்திராவை வாங்கின டிஸ்ட்ரிபியூட்டரு சுரேஷ் பாபு அவர்களும் சுனில் அவர்களும், தமிழ்நாடு உரிமை வாங்கின எம்எஸ்எம் என்டர்பிரைசஸும், திருநெல்வேலி வாங்கின கருணாகர ராஜாவும், சென்னை உரிமையை வாங்கியிருக்கிற பிவிஆரையும் நாங்கள்லாம் நன்றி கூறுறோம். எப்படி கேஆர்ஜி கார்த்திகைக்கு நன்றி சொல்கிறோமோ அந்த மாதிரி அந்த விநியோகம் நம்புகிறோம். அதோடு மட்டும் இல்லாமல் இந்த படத்துக்கு சேட்டலைட் வாங்கின ஜி கன்னடா தொலைக்காட்சியை அன்றும் இன்றும் என்றும் நாங்கள் மறக்கவே மாட்டோம். அவர்களுடைய ஒத்துழைப்பு அளப்பரியது. அதே நேரத்தில் ஹிந்தி ரைட்ஸையும் வாங்கியிருக்கக்கூடிய ஐவிஒய் என்டர்டெயின்மெண்ட் டெல்லியில் இருக்கிறவங்க, அவங்க B4Uவில் தான் இந்த படத்தை கொடுப்பாங்க. அவங்களுக்கு நன்றி தெரிவிச்சுக்கிறேன். இன்னும் பல நன்றிகள் சொல்லணும். ஆர்ட் டிபார்ட்மெண்ட்டுக்கு உழைச்சவங்களும் சரி, மஞ்சுநாத் அசிஸ்டன்ட் டைரக்டரும் சரி, எங்களை முதல் கிச்சா சார்கிட்ட அழைத்து போயிருந்துக்கிற சாய் கோபாலையும் நாங்கள் மறக்கவே கூடாது. அதே மாதிரி ஆடிட்டர் வினித் அவர்களும் அவர் மறக்கவே கூடாது. ரொம்ப உண்மையான ஒரு மனிதர், நல்ல மனிதர். அவருடைய உழைப்பு இந்த படத்தில் இருக்குது. இப்படி சொல்லிக்கினே போனால் மொத்தத்தில் இந்த படம் மிக உயரிய படைப்பாக பண்ணி வெற்றி படமாக்கி தந்த கன்னட மக்களுக்கு என் சிரம் தாழ்ந்த நன்றியும் வணக்கத்தையும் மகிழ்வையும் தெரிவித்துக்கிறேன். அதோடு மட்டும் இல்லாமல் உச்சி முகர்ன கிச்சா சுதீப் வாழ்க 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 என்று விடைபெறுகிறேன். நன்றி, வணக்கம். யாராவது மிஸ் பண்ணியிருந்தால் மன்னிச்சுங்க ப்ளீஸ். நான் கன்னடத்தில் சாரை வச்சு படம் பண்ணும்போதெல்லாம் அவர் தான் எனக்கு கூட இருந்து துணை புரியணும். இந்த படத்துக்கு ப்ரொடக்ஷன் இன்சார்ஜ் பண்ண சம்பகா பாபு அவர்களை வந்து மறக்கக்கூடாது. எல்லா தொழில்நுட்பம் தெரிஞ்சவர். அவர் இருந்த தொட்டு எனக்கு இங்கே எந்த வித டிஸ்டர்பன்ஸும் இல்லாமல், தங்கு தடை இல்லாமல் படப்பிடிப்பு நடந்தது. ಇನ್ನೂ நிறைய பேர் வராங்க. அடுத்தடுத்து நான் வந்து சொல்கிறேன். ನನ್ರಿ. ಫ್ಯಾನ್ಸ್ ಎಲ್ಲ ಮಾತಾಡಿದ್ರಲ್ಲ, ಅದರಲ್ಲಿ ನಾನು ಒಬ್ಬಳು. ಯಾಕೆಂದರೆ ಸಿನಿಮಾ ಅಷ್ಟು ಚೆನ್ನಾಗಿದೆ, ನೋಡಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಆ್ಯಕ್ಷನ್ ಫಿಲಮ್ ಅಂದರೆ ನನಗೆ ಸ್ವಲ್ಪ ಭಯ, ಯಾಕೆಂದರೆ ನಾನು ಅಷ್ಟು ಆ್ಯಕ್ಷನ್ ಫಿಲಮ್ಸ್ ಅಷ್ಟು ನೋಡೋಕ್ಕೆ ಇಷ್ಟಪಡಲ್ಲ. ಬಟ್ ಇದನ್ನು ನೋಡಿಬಿಟ್ಟು ತುಂಬಾ ಖುಷಿ ಆಯಿತು. ನಮ್ಮಲ್ಲಿ ಇಂಥ ಒಳ್ಳೆ ಆ್ಯಕ್ಟ್ರ್ ಇದ್ದಾರೆ. ಆ್ಯಂಡ್ ಹೀ ಈಸ್ ಪ್ರಾಬ್ಲಿ ದ ಮೋಸ್ಟ್ ಗುಡ್ ಲುಕಿಂಗ್ ಹೀರೋ ಇನ್ ದ ಕಂಟ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟು ಸ್ಟೈಲು, ಎಷ್ಟು ಸ್ವ್ಯಾಗು, ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ ಆ ರೋಲ್ನ. ನಾವೆಲ್ಲ ಒಬ್ಬ ಹೀರೋನಲ್ಲಿ ಏನು ಇಷ್ಟಪಡ್ತೀವಿ ಅಂದರೆ ಭ್ರಷ್ಟಾಚಾರ, ಅನ್ಯಾಯ, ಒಂದು ಹೆಣ್ಮಗಳಿಗೆ ತೊಂದರೆ ಆದರೆ ಅದನ್ನು ಹೇಗೆ ಅವನು ನಮ್ಮನ್ನೆಲ್ಲ ಕಾಪಾಡ್ತಾನೆ ಅನ್ನೋದನ್ನೇ ನಾವು ಒಬ್ಬ ಹೀರೋನಲ್ಲಿ ನೋಡೋಕ್ಕೆ ಇಷ್ಟಪಡೋದು. ಅದನ್ನು ಎಷ್ಟು ಕನ್ವಿನ್ಸಿಂಗಾಗಿ ಮಾಡಿದ್ದೀರಾ ಸರ್, ಹ್ಯಾಟ್ಸ್ ಆಫ್ ಟು ಯು, ಅಮೇಝಿಂಗ್. ಇಲ್ಲಿ ಎಲ್ಲ ಹೆಣ್ಮಕ್ಳು, ಚಿಕ್ಕವರು ಎಲ್ಲರೂ ಬಂದು ಇಷ್ಟಪಡ್ತಾ ಇದ್ದಾರೆ ಅಂದರೆ ಸಿನಿಮಾ ಅಷ್ಟು ಅಚ್ಚುಕಟ್ಟಾಗಿ ಬಂದಿದೆ ಅಂತಲೇ ಅರ್ಥ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್, ವಿ ಕ್ರಿಯೇಷನ್ಸ್, ಆ್ಯಂಡ್ I have to say that cinematography is top class and art direction also beautiful. Of course, Mr. Ajnish Loknath, ನಿಮ್ಮ ಮ್ಯೂಸಿಕ್ ಅಂತೂ ಕ್ಯಾಪ್ಟಿವೇಟಿಂಗ್. ಅದು ಒಂಥರ ಕಿವಿನಲ್ಲಿ ಹಾಗೆ ಇರುತ್ತೆ ನಾವು ಮನೆಗೆ ಹೋದ್ಮೇಲೂ. ಅಮೇಝಿಂಗ್ ಮೂವಿ. ಆ್ಯಂಡ್ ಈ ವರ್ಷ ಇಷ್ಟು ಒಳ್ಳೆ ಸಿನಿಮಾ ಕೊಟ್ಟಂಥ ನಿಮ್ಮೆಲ್ಲರಿಗೂ ಆ್ಯಂಡ್ ಮೇಕಿಂಗ್ ಮೀ ಪಾರ್ಟ್ ಆಫ್ ಇಟ್, ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್. ಮೇ ಮೆನಿ ಮೋರ್ ಸಚ್ ಮೂವೀಸ್ ಕಮ್ ಇನ್ ಕನ್ನಡ. ಬಾಯಿ ಕಟ್ಟು ಹಾಕುವಂಥ ಸಂದರ್ಭ ಇದು. ತೀರಾ ಎದುರುಗಡೆ ಸರ್ ಕೂತಿದ್ದಾರೆ. ಶೂಟಿಂಗಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬೇರೆ ಥರ ಇರ್ತಾ ಇತ್ತು. ಫಿಲ್ಮ್ ರಿಲೀಸ್ ಆದಮೇಲೆ ಅವ್ರನ್ನ ನೋಡ್ತಾ ಇದ್ರೆ ಇದು ಅವರೇನಾ ಅಂತ ಅನ್ನೋ ಅಷ್ಟು ಕಾಮ್ ಆಗಿ ಇಲ್ಲಿ ಕೂತಿದ್ದಾರೆ. ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಐ ಆಮ್ ಸೀಯಿಂಗ್ ಇನ್ ಅವರ್ ಹೀರೋ ಸುದೀಪ್ ಸರ್. ಥ್ಯಾಂಕ್ ಯು ಸೋ ಮಚ್. ಯು ಆರ್ ದೇರ್ ಗೈಡಿಂಗ್ ಆ್ಯಕ್ಟರ್ಸ್ ಹೂ ಆರ್ ದೇರ್ ವಿತ್ ಯು in every moment when I saw. I was there only for 3 days. ಆ 3 ದಿನಗಳಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗೂ ನೀವು ಗೈಡ್ ಮಾಡ್ತಾ ಇದ್ರಿ. ಯು ಆರ್ ಮೆಂಟರಿಂಗ್ ದೆಮ್. ಯು ಹ್ಯಾವ್ ಟ್ರೂಲಿ ಬಿಕಮ್ ಎ ಬಿಗ್ ಬ್ರದರ್ ಟು ಸೋ ಮೆನಿ ಆ್ಯಕ್ಟರ್ಸ್ ಇನ್ ದಿಸ್ ಫಿಲ್ಮ್. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದಿ ಟೆಕ್ನಿಷಿಯನ್ಸ್, ದ ಡೈರೆಕ್ಟರ್ ಶೇಖರ್ ಚಂದ್ರ ಸರ್, ಅಜ್ನೀಶ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ಸ್ ಅ ಓವರ್ವೆಲ್ಮಿಂಗ್ ಮೊಮೆಂಟ್ ಫಾರ್ ಆ್ಯಕ್ಟರ್ಸ್ ಲೈಕ್ ಅಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಬ್ಲಾಕ್ ಬಸ್ಟರ್. ಇಂಥ ಒಂದು ಸಿನಿಮಾ ಅಂದರೆ ನಾನು ನಿನ್ನೆಲ್ಲೋ ಹೇಳ್ತಾ ಇದ್ದೆ, ಟಿಕೆಟ್ಗಳು ಕೋಟಿ ಲೆಕ್ಕದಲ್ಲಿ, ಅಂದರೆ ಕೋಟ್ಯಾಂತರ ಟಿಕೆಟ್ ಮಾರಕ್ಕಾಗುವಂತಹ ಸಾಧ್ಯತೆ ಇರೋದು ಕೆಲವರಲ್ಲೇ ಮಾತ್ರ. ಅದು ತಮ್ಮಲ್ಲಿದೆ. ಅಭಿಮಾನನ ನೀವು ಸಂಪಾದಿಸ್ಕೊಂಡಿದ್ದೀರಾ ಓವರ್ ಅ ಲಾಟ್ ಆಫ್ ವರ್ಕ್. ಯುವರ್ ಬಾಡಿ ಆಫ್ ವರ್ಕ್ ಸ್ಪೀಕ್ಸ್ ಅ ಲಾಟ್. ವೈ ಯು ಹ್ಯಾವ್ ರೀಚ್ ದ ಸ್ಟೇಜ್ ವೆರ್ ಯುವರ್ ಫಿಲ್ಮ್ಸ್ ವಿಲ್ ಸೆಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್.
your body of work says that, and it's an influence for us too. Thank you so much. ಕಿಶೋರ್ ವಶಿಷ್ಠ ಅಂತ ನನ್ನ ಹೆಸರು. ಈ ಚಿತ್ರದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಬರುವ ಚೀಫ್ ಮಿನಿಸ್ಟರ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಈ ಪಾತ್ರವನ್ನು ಕೊಟ್ಟವರಿಗೆ, ನಿರ್ದೇಶಕರಿಗೆ, ನಿರ್ಮಾಪಕರಿಗೆ ಮತ್ತು ಡಬ್ಬಿಂಗ್ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ ಸುದೀಪ್ ಸರ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಪಿಕ್ಚರ್ನ ನೋಡಕ್ಕೆ ಹೋದಾಗಲೇ ಜನಗಳ ನಾನು ಇನ್ನೂ ಫಿಲ್ಮ್ ಒಳಗೆ ಹೋಗಿರಲಿಲ್ಲ, ಆಗಲೇ ಸುಮಾರು ಜನ ಬಂದು ಸರ್ ನಿಮ್ಮ ಜೊತೆ ಒಂದು ಸೆಲ್ಫಿ ಅಂದರು. ನಾನು ಏನು ಮಾಡೇ ಇಲ್ಲ, ನಾನೇ ನೋಡಿಲ್ಲ, ಆಗಲೇ ನಿಮಗೆ ಇಷ್ಟೊಂದು ಖುಷಿ ಆಗ್ತಿದೆ ಅಂದಾಗ ದಿ ಪರ್ಸೆಂಟೇಜ್ ಆಫ್ ಹ್ಯಾಪಿನೆಸ್ ವಾಸ್ ಮೋರ್. ಪಿಕ್ಚರ್ ಮುಗಿಸ್ಕೊಂಡು ಬರುವಾಗಲೂ ಮುಂದೆ ಕೂತ ರೋಸಲ್ಲಿ ಹಿಂದೆ ಕೂತವರೆಲ್ಲ ಬಂದು ನನ್ನ ಜೊತೆ ಸೆಲ್ಫಿ ತಗೊಂಡ್ರು. ಐ ಫೆಲ್ಟ್ ವೆರಿ ಹಂಬಲ್ಡ್ ಆ್ಯಂಡ್ I thank everybody for giving me an opportunity to be part of this Max move. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಇಲ್ಲಿ ಬಂದಿರೋ ಪ್ರೆಸ್, ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇಷ್ಟು ದೊಡ್ಡ ರೀತಿಯಲ್ಲಿ ಮ್ಯಾಕ್ಸ್ನ ಸಕ್ಸಸ್ ಮಾಡಿದ್ದೀರಾ, ನೀವೆಲ್ಲರೂ ಇದಕ್ಕೆ ಪಾತ್ರಧಾರಿಗಳು. ಅದೇ ರೀತಿಯಾಗಿ ಮ್ಯಾಸಿವ್ ಹಿಟ್ಟಾಗಿದೆ, ಇಡೀ ಇಂಡಸ್ಟ್ರಿ ಹಿಟ್ಟು, ಸೌತ್ ಇಂಡಿಯಾ ಹಿಟ್ಟು, ಇಂಡಿಯಾ ಹಿಟ್, ಎಲ್ಲ ಕಡೆ ಮ್ಯಾಕ್ಸಿಮಮ್ ಆಗಿ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಮತ್ತು ಇಲ್ಲಿ ಥಾನು ಸರ್ ಆಗಲಿ, ಶೇಖರ್ ಸರ್ ಆಗಲಿ, ವಿಜಯ್ ಸರ್ ಆಗಲಿ, ಮಂಜು ಮಾಂಡವ್ಯ, ಆಮೇಲೆ ಶ್ರೀರಾಮ್ ಸರ್, ಮನು, ಆರ್ಟ್ ಡೈರೆಕ್ಟರ್ ಶಿವು ಸರ್, ಗಣೇಶ್ ಸರ್, ಮಂಜು, ಎಲ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಆಲ್ ಟೆಕ್ನಿಷಿಯನ್ಸ್ ಥ್ಯಾಂಕ್ ಯು, ಮತ್ತು ಎಲ್ಲ ಆರ್ಟಿಸ್ಟ್ಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ನನ್ನ ತಡ್ಕೊಂಡಿದ್ದಕ್ಕೆ. ಇಂಪಾರ್ಟೆಂಟ್ ವಿಷಯಕ್ಕೆ ಬರ್ತೀನಿ ಇವಾಗ. 2 years ನಾನೇನು ನೋಡಿದ್ದೀನಿ ಅಣ್ಣನ, ಆ ಸ್ಲೀಪ್ಲೆಸ್ ನೈಟ್ಸ್ನ ಇವತ್ತು ಅಣ್ಣ ಯಾರಿಗೂ ಮಲ್ಗಕ್ಕೆ ಬಿಡ್ತಾ ಇಲ್ಲ. ಫ್ಯಾನ್ಸ್ಗೆ ಎಲ್ಲರೂ 2 ಸತಿ 3 ಸತಿ ಬಂದು ನೋಡ್ತಾ ಇದ್ದಾರೆ ಮೂವಿನ. ಆಮೇಲೆ ಅವ್ರು ಏನು ಕಷ್ಟಪಟ್ಟಿದ್ದಾರೆ ಈ 2 yearsಲ್ಲಿ ನಾನು ಮಾತ್ರ ನೋಡಿದ್ದೀನಿ, ಸಂಚಿ ನೋಡಿದ್ದಾನೆ, ಚಕ್ರವರ್ತಿ ಸರ್ ನೋಡಿದ್ದಾರೆ. ಎಲ್ಲ ಆರ್ಟಿಸ್ಟ್ಗೂ ಏನು ನಿಮ್ಮ ಹತ್ರ ನಕ್ಕೊಂಡು ಮಾತಾಡ್ತಾಯಿದ್ರು, ಎಂಟರ್ಟೈನ್ ಮಾಡ್ತಾಯಿದ್ರು, ಅದು ಅಲ್ಲಿ ಮಾತ್ರ. ಕೊನೆಗೆ ನಾವು ಯಾವಾಗ ಮಹಾಬಲಿಪುರಂಗೆಲ್ಲ ಶೂಟ್ ಮುಗಿಸ್ಕೊಂಡು ಹೋಟ್ಲಿಗೆ ಬರ್ತಾಯಿದ್ವಿ, ಅಲ್ಲಿ ಅವ್ರು ಪಡ್ತಾ ಇದ್ದಿದ್ದು ಕಷ್ಟ ನಾನು ನೋಡಿದ್ದೀನಿ, ವಿಟ್ನೆಸ್ ಮಾಡಿದ್ದೀನಿ. ಅದಕ್ಕೆ ಪ್ರತಿಫಲನೇ ದೇವರ ಆಶೀರ್ವಾದ ಮತ್ತು ಅಮ್ಮನ ಆಶೀರ್ವಾದ. ಆ್ಯಕ್ಚುಲಿ ಅಮ್ಮ ಇರಬೇಕಾಗಿತ್ತು ಈ ಸಕ್ಸಸ್ ನೋಡೋದಕ್ಕೆ. ಸಾರಿ, ಚೆನ್ನಾಗಿರ್ತಿತ್ತು ಅಮ್ಮ ಇದ್ದಿದ್ರೆ. ಓಕೆ, ನನಗೆ ಚಾನ್ಸ್ ಕೊಟ್ಟಿರೋ ವಿಜಯ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದನ್ನು ಮರೆಯಲ್ಲ. ನಾನು ಕ್ರಿಕೆಟ್ ಏನಕ್ಕೆ ಬಿಟ್ಟೆ ಅಂತ ಯೋಚನೆ ಮಾಡ್ತಿದ್ದೆ ಒಂದು ಟೈಮಲ್ಲಿ, ಬಟ್ ಬಿಟ್ಟಿದ್ದು ಒಳ್ಳೆಯದೇ ಆಯಿತು ಅಂತ ಇವಾಗ ಅನಿಸ್ತು. ಈ ಥರ ಮ್ಯಾಗ್ನಾನಮಸ್ ಹಿಟ್ ನನ್ನ ಲೈಫಲ್ಲಿ ಡೆಬ್ಯೂ ಮೂವಿನಲ್ಲಿ ಸಿಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮತ್ತು ನಾನು ಯಾವತ್ತೂ ಹೇಳ್ತೀನಿ, ಈ ವೇದಿಕೆ ಮೇಲೆ ನಾನು ಎಲ್ಲೇ ಹೋಗಲಿ ನಿಂತ್ಕೊಂಡು ಮಾತಾಡಿದ್ರು ಅದಕ್ಕೆ ಇಬ್ಬರೇ ಕಾರಣ, ಒಂದು ಪ್ರಿಯಾಂಕ ಮತ್ತು ಸುದೀಪಣ್ಣ. ಇದು ಯಾವಾಗಲೂ ಹೇಳ್ತೀನಿ, ಎಲ್ಲ ಕಡೆ ಹೇಳ್ತೀನಿ. ಐ ಆಮ್ ಪ್ರೌಡ್ ದಟ್ ದೇ ಆರ್ ಮೈ ಫ್ಯಾಮಿಲಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಅಕ್ಕ. ಮತ್ತು KRG ಸರ್ಗೆ ಮತ್ತು ಯೋಗಿ ಸರ್ಗೆ ಒಳ್ಳೆಯದಾಗಲಿ. ಇದರಿಂದ ಇನ್ನೂ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡಿ ಚೆನ್ನಾಗೆ ಎಲ್ಲರಿಗೂ ಈ ಮೂವಿಯಿಂದ ಒಳ್ಳೆ ಸಕ್ಸಸ್ ಸಿಗಲಿ, ಎಲ್ಲರಿಗೂ ಇನ್ನೂ ಹೆಚ್ಚಾಗಿ ಆಫರ್ಸ್ ಬರಲಿ. ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ಅವರೇ, ಥ್ಯಾಂಕ್ ಯು. ಸೊ ಸಕ್ಸಸ್ ಮೀಟ್ ಹೌದು, ಬಟ್ ನನಗೂ ಇದು ಥ್ಯಾಂಕ್ಸ್ ಗಿವಿಂಗ್ ಮೀಟೇ. ನಮ್ಮಮ್ಮ ಒಂದು 300 ಸಿನಿಮಾ ಮಾಡಿದ್ದಾರೆ, ಬಟ್ ಯಾವುದೇ ಸಿನಿಮಾಗೋದ್ರು ನಿದ್ದೆ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾ ನೋಡಿ ಸರ್ನ ಆಲ್ಮೋಸ್ಟ್ ಇಮಿಟೇಟ್ ಮಾಡೋಕ್ಕೆ ಶುರು ಮಾಡಿದೆ. ಅವ್ರ ಸ್ವ್ಯಾಗ್ ಆಗಲಿ ಅಥವಾ ಶಿ ರಿಯಲಿ ಲವ್ ದ ಫಿಲ್ಮ್. ಆ್ಯಂಡ್ ಈ ಥರ
ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ಎಸ್ಪೆಷಲಿ ಆ ಕ್ಲೈಮ್ಯಾಕ್ಸಿಂದ ಆ 20 minutes ಇಮೋಷ್ನಲ್ ಜರ್ನಿ ದಟ್ ದ ಫಿಲ್ಮ್ ಟೇಕ್ಸ್ ಅಸ್ ಥ್ರೂ, ಅದರಿಂದ ಎಷ್ಟೋ ಹಾರ್ಟ್ಸ್ನ ಈ ಸಿನಿಮಾ ಮುಟ್ಟಿದೆ. ಆ್ಯಂಡ್ ನಂಗೊಂದು ಚಿಕ್ಕ ಆಸೆ ಇದೆ, ಐ ವಾಂಟ್ ಟು ಟಚ್ ಆ್ಯಸ್ ಮೆನಿ ಹಾರ್ಟ್ಸ್ as ಪಾಸಿಬಲ್ ಅಂತ. ಸುದೀಪ್ ಸರ್ ಅವ್ರು ಕೊಟ್ಟಿರೋ ಒಂದು ಕ್ಯಾನ್ವಸಿಂದ ಒಂದು ಸಣ್ಣ ಡ್ರೀಮ್ ಈ ಥರ ಒಂದು ಬಿಗ್ ಫಿಲಮಲ್ಲಿ ನನಗೆ ಐ ಕೈಂಡ್ ಆಫ್ ಫುಲ್ಫಿಲ್ಡ್ ಇಟ್. ಸೊ ನನಗೆ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಸರ್. ಅಷ್ಟೇ ಅಲ್ಲದೆ ನಾನು ಸ್ವಲ್ಪ ಸರ್ಗೆ ಇರಿಟೇಟ್ ಮಾಡ್ತಿದ್ದೆ ಏನೇನೋ ಪ್ರಶ್ನೆ ಕೇಳಿ ಸೆಟ್ಟಲ್ಲಿ. ಅವ್ರು ಕೊಟ್ಟಿರೋ ಅಡ್ವೈಸ್ ಆಗಲಿ ಅಥವಾ ನಾವೆಲ್ಲರೂ ಇಡೀ ಸಿನಿಮಾಲಿ ಅವ್ರ ಶ್ಯಾಡೋ ಥರ ಇರ್ತೀವಿ, ಬಿಕಾಸ್ ಹಿ ವಾಸ್ ಲೈಕ್ ದ ಗೈಡಿಂಗ್ ಲೈಟ್, ನಾಟ್ ಜಸ್ಟ್ ಇನ್ ದ ಫಿಲಮ್. ಆ್ಯಂಡ್ ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ಕ್ಯಾರಿ ಮಾಡ್ತಾರೆ. ವಿ ಆರ್ ಆಲ್ ದೇರ್ ಸಪೋರ್ಟಿಂಗ್. ಬಟ್ ಅವ್ರು ಹೇಳಿರೋದ್ರಲ್ಲಿ ನಾನು ಒಂದು 5-10% ಮಾಡಿದ್ರು ಐ ಹೋಪ್ ಐ ಮೇಕ್ ಮೈ ಮಾಮ್ ಆ್ಯಂಡ್ ಸರ್ ಪ್ರೌಡ್. ಸೊ ಐ ಆಮ್ ವೆರಿ ವೆರಿ grateful for this journey. Thank you sir, thank you Chandru sir, thank you Vijay sir, Dhanu sir, Shiv Kumar sir, Rajneesh avaru, Babu sir, Shriram sir, everybody who made this journey so beautiful, and even Yogi sir and KRG sir for releasing this film. Yeah, thank you. Namaskara. Firstly, B Creations and Kicha Creations ಅವ್ರಿಗೆ thank you for making me part of this, and Danu sir and Vijay sir, this is the massive welcome that you've got from Kannada film industry. Sir ಸೆಟ್ಟಲ್ಲಿ ಯಾವಾಗಲೂ ಹೇಳೋರು ದಟ್ ಈ ಸಿನಿಮಾ ಹಿಟ್ ಆದರೆ ನಿಮ್ಮೆಲ್ಲರದು ಸಕ್ಸಸ್ ಅಂತ, ಫೇಲ್ ಆದರೆ ಇಟ್ ವಿಲ್ ಬಿ ಮೈ ಫೇಲ್ಯೂರ್ ಅಂತ. ಈಸ್ ದ್ಯಾಟ್ ಕೈಂಡ್ ಆಫ್ ಅ ಲೀಡರ್. I mean, see, because of him we could succeed. It's purely because of him, and he made us part of this success. So thank you so much sir, and grateful to all the media and all the audience who have made it a massive hit. And most importantly KRG, thank you KRG for releasing this film. Babu sir, Shriram sir, thank you. And Chandru sir, thank you for making me look pretty even with the dark lights. And Ajnish sir, your music is next level. Sanvi also has sung one song, pre-interval fight sequence. She sounds amazing. And Manju sir for the amazing dialogue. And Ganesh sir, amazing edit. Shiv Kumar sir and Manu, I love you both. And the entire direction department, my partners in crime, love you all. And once again, ನಾನು ಲಾಸ್ಟ್ ಟೈಮ್ ಬೇಡ್ಕೊಂಡಿದ್ದೆ ದಟ್ maximum run ಕಾಣಿಸ್ಲಿ from starting from Christmas to New Year to Sankranti, and now I'm just hoping for more. Let it go till Yugadi. So once again, thank you, maximum thank you to everyone. Thank you media and Kannada ಅಭಿಮಾನಿಗಳು, ಸಿನಿಮಾ ಅಭಿಮಾನಿಗಳು. ಥ್ಯಾಂಕ್ಸ್ ಕಿಚ್ಚ ಸುದೀಪ್ ಸರ್ and Kalipuli Danu sir and Sriram sir, Babu sir, Ajnish sir, Shivakumar sir, Manji sir, Segar sir, Ganesh Babu sir, எல்லாருக்கும் தேங்க்ஸ். இதுக்கு மேலே என்ன பேசுகிறதுன்னு தெரில. ஸோ ஒரு படம்னா அந்த படம் மட்டும் தான் பேசணும், டைரக்டர் பேசணும்னு அவசியம் இல்லை. ஸோ என்னுடைய படம் பேசியிருக்கு. தேங்க்யூ ஆல், தேங்க்யூ. எனக்கு இவ்வளோ சப்போர்ட் கொடுத்த எல்லாருக்கும் ரொம்ப நன்றி. நான் வாழ்க்கையில் இந்த நாளை ಮರಕ ಮಾಡೆ. ಕಿಚ್ಚ ಸುದೀಪ್ ಸರ್, ಥ್ಯಾಂಕ್ ಯು ಸರ್. ಮ್ಯಾಕ್ಸಲ್ಲಿ ನೋಡಿರ್ತೀರಲ್ಲ ಒಂದು ಪಾತ್ರ ಅರ್ಜುನ್ ಮಹಾಕ್ಷಯ್, ಅದು ಹೇಗೆ ಟೋಟಲಿ ಆರಕ್ಷಕರನ್ನೆಲ್ಲ ಹ್ಯಾಂಡ್ಲ್ ಮಾಡಿಕೊಂಡು ಅವ್ರಿಗೆ ಗೈಡ್ ಮಾಡಿಕೊಂಡು ಎಲ್ಲರನ್ನ ಬೆನ್ನು ಕಟ್ಕೊಂಡು ಒಂದು ಯುದ್ಧನ ಗೆಲ್ತಾರೆ ಅಂತ, ಅದೇ ರೀತಿ ಸುದೀಪ್ ಸರ್ ಇಡೀ ನಮ್ಮ ಮ್ಯಾಕ್ಸ್ ಟೀಮ್ನ ತಮ್ಮ ಬೆನ್ನು ಕಟ್ಕೊಂಡು ಗೈಡ್ ಮಾಡಿಕೊಂಡು ಆ ಯುದ್ಧನ ಗೆದ್ದು ಇವತ್ತು ನಮಗೆಲ್ಲ ಒಂದು ಗೆಲುವು ಕೊಟ್ಟು ನಿಲ್ಲಿಸಿದ್ದಾರೆ. ಥ್ಯಾಂಕ್ ಯು ಸರ್. ಇದೇ ರೀತಿ ಗೆಲುವನ್ನ ಯಾವಾಗಲೂ ಕೊಡಿ ಸರ್, ನಾವು ಆ ಗೆಲುವು ಜೊತೆ ಯಾವಾಗಲೂ ಇರೋಕ್ಕೆ ಇಷ್ಟಪಡ್ತೀವಿ. ಹಾಗೆ ಡೈರೆಕ್ಟರ್ ವಿಜಯ್, ನನಗೆ ಇವ್ರು ನೋಡಿದಾಗೆಲ್ಲ ಡಿಸ್ಕಷನ್ ನೆನಪಾಗುತ್ತೆ ಸರ್ ಜೊತೆ. ನಾವು ಡಿಸ್ಕಷನ್ ಮಾಡ್ತಾ ಇರ್ಬೇಕಾರೆಲ್ಲ ಡಿಸ್ಕಷನ್ ಓದ್ತಾರೆ ತುಂಬ ಹೀಟ್ಗೆ ಹೋಗ್ತಾಯಿತ್ತು. ನಾನು ಯಾವಾಗಲೂ ಅನ್ಕೋತಿದ್ದೆ ಅವಾಗ
ಇವರೇ ಚೆನ್ನೈಗೆ ಶತಾಬ್ದಿ ಬುಕ್ ಆಗುತ್ತೆ ಅಂತ. ಆದರೆ ಶತಾಬ್ದಿ ಸ್ಪೀಡಲ್ಲಿ ಇವರು ಸಿನಿಮಾನ ಮುಗಿಸಿ ಇವತ್ತು ನಮ್ಮನ್ನೆಲ್ಲ ನಿಲ್ಲಿಸಿ ಇಲ್ಲಿ ಒಂದು ಗೆಲುವು ಕೊಟ್ಟಿದ್ದಾರೆ. ಸರ್, ಕರ್ನಾಟಕದಲ್ಲಿ ಕನ್ನಡ ಫಿಲಮ್ನ ಫಸ್ಟ್ ಡೆಬ್ಯೂ ಮಾಡಿ ಹೋಗಿರೋ ಡೈರೆಕ್ಟರ್ ಎಲ್ಲ ತಮಿಳಲ್ಲಿ ದೊಡ್ಡ ಡೈರೆಕ್ಟರ್ ಆಗಿದ್ದಾರೆ ಸರ್. ನೀವು ಕೂಡ ದೊಡ್ಡ ಡೈರೆಕ್ಟರ್ ಆಗ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಕಲೈಪುಲಿ ತಾನು ಸರ್, ನೀವು ಕೂಡ ದೊಡ್ಡ ದೊಡ್ಡ ಸಿನಿಮಾಗಳನ್ನ ಅಲ್ಲಿ ತಮಿಳಲ್ಲಿ ಮಾಡಿ ದೊಡ್ಡ ದೊಡ್ಡ ಹಿಟ್ಗಳನ್ನ ಕೊಟ್ಟಿದ್ದೀರಾ. ಸುದೀಪ್ ಸರ್ನ ನಂಬಿ, ಕನ್ನಡ ಚಿತ್ರವನ್ನು ನಂಬಿ ಇಲ್ಲಿಗೆ ಬಂದಿದ್ದೀರಾ. ದೊಡ್ಡ ಗೆಲುವನ್ನೇ ಕೊಟ್ಟು ಕಳಿಸಿದ್ದಾರೆ ನಿಮಗೆ ಸುದೀಪ್ ಸರ್ ಹಾಗೂ ಕರ್ನಾಟಕ ಜನತೆ. ಇದೇ ರೀತಿ ಕನ್ನಡ ಸಿನಿಮಾಗಳನ್ನ ಮತ್ತೆ ಮಾಡಿ ಸರ್. ಹಾಗೆ ಈ ಸಿನಿಮಾವನ್ನು ಎಲ್ರಿಗೂ ತಲುಪಿಸೋಂಥ KRG ಅವರು ಇರ್ಬೋದು, ಯೋಗಿಯವರು ಇರ್ಬೋದು, ಅದ್ಭುತವಾಗಿ ಎಲ್ಲ ಕಡೆ ಒಂದು ರೀಚ್ ಮಾಡಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮಗೆಲ್ಲ ಒಂದು ಗೆಲುವು ಕೊಡೋದಕ್ಕೆ ನಿಮಗೂ ಕೂಡ ಒಂದು ಥ್ಯಾಂಕ್ಸ್. ಹಾಗೆ ನಾನು ನೆನೆಸ್ಕೋಬೇಕಾದ್ರೂ ಒಂದೇ ಒಬ್ಬರು ವ್ಯಕ್ತಿ, ಶ್ರೀರಾಮ್ ಸರ್. ಫೈನಲಿ ನಮ್ಮನ್ನು ಒಂದು ಗೆಲುವಿನ ತಂಡಕ್ಕೆ ನನ್ನ ಸೇರಿಸಿದ್ದೀರಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಎಲ್ರಿಗೂ. ಇನ್ನು ನಾವೇನು ಮಾತಾಡೋದಕ್ಕಿಲ್ಲ. ಜನರೆಲ್ಲರೂ ಮ್ಯಾಕ್ಸ್ನ ಅವ್ರ ತಲೆ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಮನಸ್ಸಿಂದ ಎಲ್ಲರಿಗೂ ಥ್ಯಾಂಕ್ಸ್. ತುಂಬ ಸಂತೋಷ ಆಗ್ತಾಯಿದೆ. ಈ ಫಸ್ಟ್ ಥ್ಯಾಂಕ್ ಈಸ್ ಫಾರ್ ಸುದೀಪ್ ಸರ್. ಥ್ಯಾಂಕ್ ಯು ಸುದೀಪ್ ಸರ್. ಮ್ಯಾಕ್ಸ್ ಮೇಡ್ 2024 ಎ ಸ್ವೀಟ್ ಮೆಮೊರಿ ಫಾರ್ ಅಸ್ ಎವ್ರಿಬಡಿ. ಆ್ಯಂಡ್ 25th ಮಾರ್ನಿಂಗ್ ಫಸ್ಟ್ ಕಾಫಿ 7:30 ಕಾಫಿ ಕುಡ್ಕೊಂಡು ನಾನು ನೋಡಿದಾಗ ಇಟ್ ವಾಸ್ ದ ಮೋಸ್ಟ್ ಹ್ಯಾಪಿಯೆಸ್ಟ್ ಮಾರ್ನಿಂಗ್ ಆಫ್ 2024 ಫಾರ್ ಮೀ. ಬಿಕಾಸ್ ಸೀಯಿಂಗ್ ಆಲ್ ದ ರಿವ್ಯೂಸ್ ನನಗೆ ಒಂದು ಸತಿ ನನಗೆ ಏನಿದು ನಿಜನಾ ಅನ್ನೋ ಥರ ಫೀಲ್ ಆಯಿತು. ಬಿಕಾಸ್ ದಟ್ ವಾಸ್ ತುಂಬ ಆಶ್ಚರ್ಯಪಡೋಂಥ ಒಂದು ಸರ್ಪ್ರೈಸ್ ಇತ್ತು ನನಗೆ. ಐ ಆಮ್ ಸೋ ಹ್ಯಾಪಿ. ಗಾಡ್ ಈಸ್ ಕೈಂಡ್. ನಾವೊಂದು ಮ್ಯಾಕ್ಸ್ ತಂಡದ ಒಬ್ಬ ಸದಸ್ಯನಾಗಿರೋದಕ್ಕೆ ಆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಲಾಸ್ಟ್ 3 ವೀಕ್ಸ್ ವಾಸ್ ತುಂಬ ಇಂಟೆನ್ಸ್ ಆಗಿ ವರ್ಕ್ ನಡೀತಾ ಇತ್ತು. ಸೊ ನನ್ನ ಜೊತೆ ದುಡ್ದಿದ್ದಂಥ ಎಲ್ಲ ನನ್ನ ಮ್ಯೂಸಿಷಿಯನ್ಸ್ಗೂ ನಾನು ಇಲ್ಲಿ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆಗೆ ಬೇರೆ ಲ್ಯಾಂಗ್ವೇಜಸ್ಲಿ ಡಬ್ಬಿಂಗ್ ಎಲ್ಲ ನೋಡಿಕೊಂಡು ನನ್ನ ಜೊತೆ ಕೆಲಸ ಮಾಡಿದ ಬಾಬಿ ಅವರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ದ ಸೌಂಡ್ ಇಂಜಿನಿಯರ್ ಉದಯ್ ಅವರಿಗೆ ಮತ್ತು ಶರಣನ್ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೂ ದಾನು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಿ ಕ್ರಿಯೇಷನ್ಸ್ಗೆ. ಮತ್ತು ಸ್ಪೆಷಲ್ ಥ್ಯಾಂಕ್ಸ್ ಫಾರ್ ಪ್ರಭು ಸರ್. ಯಾಕಂದರೆ ಅಲ್ಲಿ ನಾವು ಲಾಸ್ಟ್ ಮಿನಿಟಿಗೆ ಇತ್ತು, ಅಪ್ಲೋಡ್ ಆಗಲೇಬೇಕಾಗಿತ್ತು. ಆ ಟೈಮಲ್ಲೂ ಅವ್ರು ನಮ್ಮನ್ನು ಆ ಪ್ರೆಷರ್ನ ನಮಗೆ ನಮ್ಮ ಜೊತೆ ಹಿಂದೆನೇ ಇದ್ಕೊಂಡು ನಮಗೆ ಎಲ್ಲೂ ಟೆನ್ಷನ್ ನಮಗೆ ಫೀಲ್ ಆಗದೇ ಇರೋ ಥರ ನಾವು ನೋಡಿಕೊಂಡು ನಮ್ಮ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಸೊ ನೇರವಾಗಿ ಪರೋಕ್ಷವಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ KRG ಸಂಸ್ಥೆಗೆ ಥ್ಯಾಂಕ್ ಯು ಫಾರ್ ಡಿಸ್ಟ್ರಿಬ್ಯೂಟಿಂಗ್ ಮ್ಯಾಕ್ಸ್. ಕಾರ್ತಿಕ್, ಯೋಗಿ ಅಣ್ಣ, ಸೊ ಹ್ಯಾಪಿ ಟು ಅಸೋಸಿಯೇಟ್ ಅಗೇನ್ ವಿತ್ ಯು. ಸೊ ಇದೇ ಥರ ಮೋರ್ ಬ್ಲಾಕ್ ಬಸ್ಟರ್ಸ್ ಜೊತೆ ಅಸೋಸಿಯೇಟ್ ಆಗಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಆ್ಯಂಡ್ ವಿಜಯ್ ಸರ್, ಸಾರಿ ಯಾಕಂದರೆ ಇಷ್ಟೊಂದು ಥ್ಯಾಂಕ್ಸ್ ಇದೆ, ಮರಿತೀನಿ. ಲಾಸ್ಟ್ ಟೈಮ್ ನಾನು ಸ್ಟೇಜ್ ಮೇಲೆ ಮರ್ತುಬಿಟ್ಟೆ ವಿಜಯ್ ಸರ್ ಬಗ್ಗೆ ಮಾತಾಡೋದಕ್ಕೆ. ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ಫಿಲಿಮ್. ಆ್ಯಂಡ್ ಗಣೇಶ್, ಥ್ಯಾಂಕ್ ಯು ಫಾರ್ ದಟ್ ಸ್ಪೀಡ್ ಆಫ್ ದ ಫಿಲಮ್. ದಟ್ ವಾಸ್ ನಾನು ಫಸ್ಟ್ ಸುದೀಪ್ ಸರ್ ನೋಡ್ ಕೂಡಲೇ ಹೇಳಿದೆ, ಸುದೀಪ್ ಸರ್, ದ ಪೇಸಿಂಗ್ ಆಫ್ ದ ಫಿಲಮ್ ಈಸ್ ವಾಟ್ ಐ ಲೈಕ್ ಇಟ್ ವೆರಿ ಮಚ್. ಸೊ 2 hours 10 minutes ಮುಗಿದೋಗುತ್ತೆ. ನಂಗೆ ತುಂಬ ಇಷ್ಟ ಆಗಿದೆ ಅಂತ. ಸೊ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಎಲ್ಲರ ಥರ ನಾನು ತುಂಬಾ ಮ್ಯಾಕ್ಸಿಮಮ್ ಖುಷಿಯಾಗಿದ್ದೀನಿ. ಥ್ಯಾಂಕ್ ಯು ವಿಜಯ್, ಆ್ಯಂಡ್ ಥ್ಯಾಂಕ್ ಯು ವಿ ಕ್ರಿಯೇಷನ್ ದಾನು ಸರ್, ಆ್ಯಂಡ್ ಮೈ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್. ಯಾಕೆ ಅಂತಂದರೆ ಈ ಸಿನಿಮಾಗೆ ನನ್ನ ಮೇಲೆ ನಂಬಿಕೆ ಇಟ್ಬಿಟ್ಟು ಸುದೀಪ್ ಸರ್ ನನ್ನನ್ನು ಸಿನಿಮಾಟೋಗ್ರಾಫರ್ ಅಂತ ಚೆನ್ನೈಗೆ ಕಳಿಸ್ತಾರೆ. ಸೊ ನಾನು ಚೆನ್ನೈಗೆ ಹೋಗಿ ಇಳಿದ ಮೇಲೆ ನಾನೇನೂ ಇರಲ್ಲ, ಅಲ್ಲಿ ಝೀರೋ ಇರ್ತೀನಿ. ಯಾಕೆಂದರೆ ಇಲ್ಲಿ ಸ್ವಲ್ಪ ಗೊತ್ತಿರ್ತೀನಿ. ಸೊ ನಾನು ಅಲ್ಲೇನೂ ಇರಲ್ಲ. ಸೊ ಸುದೀಪ್ ಸರ್ಗೆ ಮಾತ್ರ ಗೊತ್ತಿರುತ್ತೆ ನಾನು ಕೆಲಸ ಮಾಡಬಲ್ಲೆ, ಈ ಸಿನಿಮಾನ ಚೆನ್ನಾಗಿ ಮಾಡಬಲ್ಲೆ ಅಂತ. ಸೊ ನಾನು ಲಾಸ್ಟ್ ಟೈಮ್ ಈ ಸ್ಟೇಜಲ್ಲಿ ಹೇಳಿದ್ದೆ, ನನಗೊಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಸರ್ ಅಂತ. ಸೊ ಇವತ್ತು ಚೆನ್ನೈ, ಹೈದರಾಬಾದ್ ಎಲ್ಲ ಕಡೆ ನನ್ನ ವರ್ಕ್ನ ರೆಕಗ್ನೈಸ್ ಮಾಡಿ ತುಂಬ ಜನ ನನಗೆ ಫೋನ್ ಮಾಡಿದ್ದಾರೆ. ಸೊ ಅದನ್ನು ನಾನು ಯಾವತ್ತೂ ಮರೆಯಲ್ಲ ಸರ್. ನಿಮ್ಮ ನಂಬಿಕೆನ ನಾನು ಮತ್ತೆ ಉಳಿಸ್ಕೊಳ್ಳೋಕ್ಕೆ ನನ್ನ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತಾ ಇರ್ತೀನಿ. ಸೊ ಆ್ಯಂಡ್ ಒನ್ ಮೋರ್ ಥಿಂಗ್, ನಾನು ತುಂಬ ಲಕ್ಕಿ. ಯಾಕೆ ಅಂತಂದರೆ ನಿಮ್ಮ ಸ್ವ್ಯಾಗ್ನ ಎಲ್ಲರೂ ಸ್ಕ್ರೀನ್ ಮೇಲೆ ನೋಡ್ತಾರೆ, ಬಟ್ ನಾನು ಫಸ್ಟ್ ಟೈಮ್ ನೋಡ್ತೀನಿ. ನಾನು ಫಸ್ಟ್ ಟೈಮ್ ನಿಮ್ಮನ್ನು ಎಂಜಾಯ್ ಮಾಡ್ತೀನಿ. ಆ ವಿಷಯಕ್ಕೆ ನಾನು ತುಂಬ ಲಕ್ಕಿ. ಐ ಆಲ್ವೇಸ್ ನಾನು ತುಂಬ ಕೇಳ್ಕೊಳ್ಳೋದೇನಂದರೆ ಮತ್ತೆ ಇದು ರಿಪೀಟ್ ಆಗ್ತಾ ಇರಲಿ ಅಂತ. ಆ್ಯಂಡ್ ಇಡೀ ನನ್ನ ಟೆಕ್ನಿಕಲ್ ಟೀಮ್ಗೆ ತುಂಬ ಥ್ಯಾಂಕ್ಸ್.
ಶಿವ ಅವ್ರಿಗಂತಲೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೇನು ಬೇಕೋ ಅದನ್ನು ಕೆಲಸ ಮಾಡಿಕೊಡ್ತಲೇ ಇದ್ದರು, ಅದನ್ನು ನಾನು ಮರೆಯೋಕ್ಕಾಗಲ್ಲ. ಆ್ಯಂಡ್ ನನ್ನ ಅಸಿಸ್ಟೆಂಟ್ಸು ಮಧು, ಸ್ವಾಮಿ ಎಲ್ಲರಿಗೂ ನನ್ನ ಜೊತೆ ಏನೇನು ಕೆಲಸ ಮಾಡಿದ್ರಲ್ಲ ಅವರೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅಜನೀಶ್ವರ, ನನ್ನ ವಿಜುವಲ್ಸ್ಗೆ ನನ್ನ ನೆಕ್ಸ್ಟ್ ಲೆವೆಲಿಗೆ ತೊಗೊಂಡೋಗಿದ್ದು ನೀವು, ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಯೋಗಿ ಬ್ರದರ್ ಥ್ಯಾಂಕ್ ಯು, ಕಾರ್ತಿಕ್ ಸರ್ ಥ್ಯಾಂಕ್ ಯು, ಆ್ಯಂಡ್ ನಾ ಆ್ಯಕ್ಟ್ ಮಾಡಿರೋ ಎಲ್ಲ ಆರ್ಟಿಸ್ಟ್ಗಳಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಹೈಂಡ್ ದ ಸ್ಕ್ರೀನ್ ನಾವು ಆರಾಮಾಗಿರ್ತಾ ಇದ್ದೀವಿ, ನಿಮ್ಗಳಿಗೆ ನಾವು ತುಂಬ ಕಾಟ ಕೊಟ್ಟಿದ್ದೀವಿ, ಅಷ್ಟು ಹೊಗೆ ಕೊಡಿಸಿದ್ದೀವಿ, ಅಷ್ಟು ಇದು ಮಾಡಿದ್ದೀವಿ, ಅದೆಲ್ಲದನ್ನೂ ಸಹಿಸ್ಕೊಂಡು ಆ್ಯಕ್ಟ್ ಮಾಡಿದ್ದೀರಾ. ತುಂಬ ತುಂಬ ಥ್ಯಾಂಕ್ ಯು ವೆರಿ ಮಚ್. Everyone, I was very grateful and humble to be a part of this film. I sincerely thanks Danu sir, Kicha sir, and Kalaprabhu sir, and Vijay Karthikeya sir for trusting me. For every second I spend on this film is worth because of you. This success belongs to who work behind the scenes and everyone who watched on the screen. Thank you. ಇಡೀ ಸಿನಿಮಾದಲ್ಲಿ ನಾನು ಕೊಡೋಕ್ಕಾಗಲಿಲ್ಲ, ಬಟ್ ಐ ಗಿವ್ ದಿಸ್ ಟು ದ 3 ಬ್ಯೂಟಿಫುಲ್ ಲೇಡೀಸ್ ಆಫ್ ಮೈ ಫಿಲ್ಮ್. ಪ್ಲೀಸ್ ಕಮ್ ಆನ್ ಸ್ಟೇಜ್. ನಮ್ಮ ಮಹಿಳಾ ಮಣಿಗಳಿಗೆ ಸುದೀಪ್ ಸರ್ ಅರ್ಪಿಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಫೋಟೋಗೆ ನಮ್ಮ ಮ್ಯಾಕ್ಸ್ನ ಟೀಮ್ ದಯವಿಟ್ಟು ಜಾಯಿನ್ ಆಗಬೇಕು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.